ಹೋರಾಟ ಇದು. ಶರಾವತಿ ನದಿ ನೀರನ್ನು ಬೆಂಗಳೂರಿಗೆ ಕೊಂಡೊಯ್ಯುವಂಥ ಅದೇ ರೀತಿಯಲ್ಲಿ ಸ್ಟೋರೇಜ್ ವಿದ್ಯುತ್ ಯೋಜನೆಯನ್ನು ಕೂಡ ಕೈಗೊಳ್ಳುವುದು. ಎರಡು ಜನಗಳಿಗೂ ಉಪಯೋಗ ಇಲ್ಲ. ಅದೇ ರೀತಿ ಪರಿಸರ ಕೂಡ ಬಹಳ ದೊಡ್ಡ ದುಷ್ಪರಿಣಾಮವನ್ನು ಹಿನ್ನೆಲೆಯಲ್ಲಿ ಈ ಎರಡು ಯೋಜನೆಗಳನ್ನು ಸರ್ಕಾರ ಬೇಸರವಾಗಿ ಕೈಗೊಳ್ಳಬೇಕು ಅನ್ನುವಂಥದ್ದು ನಮ್ಮೆಲ್ಲರ ಒಂದು ಒತ್ತಡದ ಒತ್ತಾಯ. ಮುಖ್ಯವಾಗಿ ಕಾಮನ್ ಸೆನ್ಸ್ ಇರುವಂಥ ಯಾವುದೇ ಒಬ್ಬ ಮನುಷ್ಯನು ಕೂಡ ಈ ಥರದ ಅವೈಜ್ಞಾನಿಕ ಯೋಜನೆಗಳನ್ನು ರೂಪಿಸಲಿಕ್ಕೆ ಹೋಗೋದಿಲ್ಲ. ಆ ಹಿನ್ನೆಲೆಯಲ್ಲಿ ಈ ಥರದ ಯೋಜನೆಗಳನ್ನು ಮತ್ತೆ ಜನಗಳ ಪ್ರತಿನಿಧಿಗಳನ್ನು ಕೂಡ ರೂಪಿಸ್ತಾ ಇದ್ದಾರೆ ಅಂತ ಹೇಳಿದ್ರೆ ಅದು ಒಂದು ಎಲ್ಲೋ ಒಂದು ಕಡೆ ಭ್ರಷ್ಟಾಚಾರ ಮಾಡೋದಕ್ಕಿರಬೇಕು, ಅಥವಾ ಒಂದು ರೀತಿಯಲ್ಲಿ ಈ ಮಾನವ ಮಾನವನ ಅಭ್ಯುದಯಕ್ಕೋಸ್ಕರವಾಗಿ ಪರಿಸರ ಹಾಳು ಮಾಡ್ತಕ್ಕಂಥ ಇರಬೇಕು, ಅಥವಾ ಅವರಿಗೆ ಕಾಮನ್ ಸೆನ್ಸ್ ಇಲ್ಲ ಅಂತೇಳಿ ನಾವು ಅದನ್ನು ಕೂಡ ಭಾವಿಸ್ಕೊಳ್ಬೇಕಾಗುತ್ತೆ. ಆ ದೃಷ್ಟಿಯಿಂದ ಶುದ್ಧ ಅವೈಜ್ಞಾನಿಕ ಯೋಜನೆಯನ್ನು ಸರ್ಕಾರ ಬೇಸರಕ್ಕಾಗಿ ಕೈಬಿಟ್ಟು ಮಲೆನಾಡನ್ನು ಶರಾವತಿಯನ್ನು ಉಳಿಸೋದ್ರ ಮೂಲಕವಾಗಿ ಮಲೆನಾಡನ್ನು ಉಳಿಸ್ತಕ್ಕಂಥ ಆಲೋಚನೆ ಮಾಡಬೇಕು ಅನ್ನುವಂಥದ್ದು ನಮ್ಮೆಲ್ಲರ ಹಕ್ಕೊತ್ತಾಯ. ಸನ್ಮಾನ್ಯ ಜಿಲ್ಲಾಧಿಕಾರಿಗಳು ನಮ್ಮ ಮನವಿಗೆ ಹೋಗ್ಬಿಟ್ಟು ಮನವಿಯನ್ನು ತಾತ್ಪರ್ಯವನ್ನ ಓದಿ ಹೇಳ್ತೀನಿ. ಶರಾವತಿ ನದಿ ಕೆರೆ ಉಳಿಸಿ ಹೋರಾಟ ಒಕ್ಕೂಟ ಶಿವಮೊಗ್ಗ ಮತ್ತು ಉತ್ತರ ಕನ್ನಡ ಜಿಲ್ಲೆ ವತಿಯಿಂದ ಮುಖ್ಯಮಂತ್ರಿಗಳಿಗೆ ಮನವಿಯನ್ನು ಸಲ್ಲಿಸ್ತಾ ಇದ್ದೇವೆ. ಶಿವಮೊಗ್ಗ ಜಿಲ್ಲೆಯ ಶರಾವತಿ ನದಿ ಕಡಿಮೆ ಹಳ್ಳದ ಯೋಜನೆ ಬೆಂಗಳೂರಿಗೆ ಇಲ್ಲಿಂದ ನೀರು ತೆಗೆದುಕೊಂಡು ಹೋಗ್ತಕ್ಕಂಥ ಯೋಜನೆಯನ್ನು ಶಾಶ್ವತವಾಗಿ ರದ್ದುಗೊಳಿಸುವ ಕುರಿತು ಮೊದಲಿಗೆ ಶರಾವತಿ ಪಂಪ್ ಯೋಜನೆ ಅಂತ ಏನು ಅಂತ ಹೇಳಿ ನಿಮಗೆ ಈಗಾಗಲೇ ನೀರನ್ನು ಬೇರೆ ಎತ್ತಲಿಕ್ಕೆ ಜಾಸ್ತಿ ವಿದ್ಯುತ್ ಬೇಕಾಗುತ್ತೆ. ಹಾಗಾಗಿ ಸುಲಭವಾಗಿ ಹೇಳೋದಾದ್ರೆ 125 ಹೂಡಿಕೆ ಮಾಡಿ ಜಗತ್ತಿನ ಅತಿ ಮೂರ್ತ ಯೋಜನೆಗೆ ಏನಾದರೂ ಒಂದು ಉದಾಹರಣೆ ಕೊಡಬೇಕಂತಂದ್ರೆ ಶರಾವತಿ ಪಂಪ್ ಯೋಜನೆಯನ್ನು ಉದಾಹರಣೆಯಾಗಿ ಕೊಡಬಹುದು. ಈ ಯೋಜನೆಯನ್ನು ತಯಾರು ಮಾಡೋದ್ರಲ್ಲಿ ಎಷ್ಟು ಸುಳ್ಳುಗಳನ್ನು ಹೇಳಿದ್ದಾರೆ ಅಂತಂದ್ರೆ ಆ ಸುಳ್ಳಿನ ಸ್ಪರ್ಧೆ ಇಟ್ಟ ಪ್ರಪಂಚದಲ್ಲಿ ನಾವು ಅಷ್ಟು ವಿದ್ಯುತ್ ಉತ್ಪಾದನೆ ಮಾಡ್ತೀವಿ ಅಂತ ಹೇಳಿದರೆ ಹೊರತು 40 ವರ್ಷದಲ್ಲಿ ಮೇಲೆ ಎತ್ತಲಿಕ್ಕೆ ಎಷ್ಟು ವಿದ್ಯುತ್ತನ್ನು ಖರ್ಚು ಮಾಡಿದ್ದೀವಿ ಅಂತ ಹೇಳೋದೇ ಇಲ್ಲ. ಪ್ರಾಜೆಕ್ಟ್ ಕಾಸ್ತನ್ನು ಸೇರಿಸಿಲ್ಲ. ಎಂಥ ಸ್ವತಂತ್ರ ಬುದ್ಧಿ ನದಿ ಬುದ್ಧಿವಂತರು ಇದು ಮಾಡ್ತಾರೆ. ಇವತ್ತು ಅದರಲ್ಲಿ ಕೆಲವು ಜನ ಇವತ್ತು ನೆಲೆಯಿಂದ ಬರ್ತಾ ಇದ್ದಾರೆ. ಇವರು ಬೆಂಗಳೂರಿಗೆ ಕರೆಂಟ್ ಕೊಡಲಿಕ್ಕೆ ಹೊಸ ಯೋಜನೆ ಮಾಡ್ತಾ ಇದ್ದಾರೆ. ಇದನ್ನು ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಆಮೇಲೆ ನೋಡಿದ್ರೆ 150 TMC ನೀರಿದೆ ಬೆಂಗಳೂರಿಗೆ ತಗೊಂಡೋಗ್ಬಂದ ಅಂತ ಯಾವಾಗ ಒಬ್ಬ ಹೇಳ್ದ, ಇವರು ಹೂ ಅಂದ್ರು. ಯಾರೋ ಒಬ್ಬ ಐಡಿಯಾ ಕೊಡ್ತಾರೆ. ಶರಾವತಿ ಲಿಂಗನ ಬಗ್ಗೆ ಎಲ್ಲಿದೆ ರೀ, ಬೆಂಗಳೂರು ಎಲ್ಲಿದೆ, ನಾನು ಬೇಕಾದ ಹುಡುಗರಿಗೆ ಗೊತ್ತಾಗುತ್ತೆ. 2000 ಅಡಿ ಮೇಲೆ ಇಲ್ಲಿಂದ ನೀರು ಇರ್ತದೆ. ತಾವು ಇವತ್ತು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೀರಾ. ನಮ್ಮ ನಾವು ಹೇಳಲಾಗಿ ಎಲ್ಲ ಮಠಾಧೀಶರುಗಳು ಮಕ್ಕಳು ಎಲ್ಲ ಸೇರಿ ತಾವು ಮಾಡ್ತಾ ಇದ್ದಾರೆ. ಇದನ್ನ ಒಂದು ಅಭಿವೃದ್ಧಿಯನ್ನು ನಾವು ನಮ್ಮ ಮನೆಯನ್ನು ನಡೆಸ್ತೀವಿ. ಅದನ್ನು ಬಹಳ ಕ್ಲೀನಾಗಿ ತೆಗೆದುಕೊಂಡು ಒಂದು ಮನೆಯನ್ನು ಸ್ವೀಕರಿಸಬಹುದು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.